ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆನ್ಲೈನ್ ತರಗತಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಅಧ್ಯಾಯ 11 ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಅಧ್ಯಾಯದಲ್ಲಿ ನಾವು ರೈಲು ಸಾರಿಗೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ವಾಯು ಸಾರಿಗೆ ಈ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಇಂದಿನ ತರಗತಿಯಲ್ಲಿ ವಾಯು ಸಾರಿಗೆ ಅಂದ್ರೇನು, ವಾಯು ಸಾರಿಗೆಯ ವಿವಿಧ ಅಂಶಗಳೇನು, ವಾಯು ಸಾರಿಗೆ ಅನ್ನೋದು ಭಾರತದಲ್ಲಿ ಯಾವಾಗ ಪ್ರಾರಂಭ ಆಯಿತು, ವಾಯು ಸಾರಿಗೆ ಯಾವ್ಯಾವ ಸಂಸ್ಥೆಗಳನ್ನು ಒಳಗೊಂಡಿದೆ, ಸೊ ಇಂತಹ ವಿಚಾರಗಳನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಾಯು ಸಾರಿಗೆ ಅಂದರೆ ಏನು, ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ವಾಯು ಸಾರಿಗೆ ಅಂದರೆ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳ ಮುಖಾಂತರ ಸರಕು ಮತ್ತು ಸೇವೆಗಳು ಹಾಗೂ ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದಕ್ಕೆ ವಾಯು ಸಾರಿಗೆ ಎಂದು ಕರೀತೇವೆ. ಅಂದರೆ ವಿವಿಧ ರೀತಿಯಾದಂಥ ಸರಕುಗಳು, ಪ್ರಯಾಣಿಕರು ಮತ್ತು ಇತರೆ ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ವೇಗಯುತವಾಗಿ ಮತ್ತು ಶೀಘ್ರವಾಗಿ ಅದನ್ನು ಸಾಗಿಸುವುದಕ್ಕೆ ವಾಯು ಸಾರಿಗೆ ಎಂಬುದಾಗಿ ಕರೆತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ಇತರೆ ಸಾರಿಗೆ ಪ್ರಕಾರಗಳಿಗಿಂತ ವಾಯು ಸಾರಿಗೆ ಅನ್ನೋದು ಹೆಚ್ಚು ಅನುಕೂಲವಾಗಿದೆ ಮತ್ತು ವೇಗಯುತವಾಗಿದೆ. ಈಗ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ ಇದನ್ನು ನಾವು ಹೋಲಿಕೆ ಮಾಡಿಕೊಂಡಾಗ ರಸ್ತೆ ಸಾರಿಗೆ ಒಂದು ಸಾಮಾನ್ಯ ವೇಗವಾಗಿ ಕಂಡುಬರುತ್ತೆ. ಅದೇ ರೀತಿ ರೈಲು ಸಾರಿಗೆ ಅದಕ್ಕಿಂತ ಹೆಚ್ಚು ವೇಗಯುತ ಆಗಿರುತ್ತೆ. ಈ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆಗಳಿಗಿಂತ ವಾಯು ಸಾರಿಗೆ ಅನ್ನೋದು ಹೆಚ್ಚು ವೇಗಯುತವಾಗಿರುತ್ತೆ ಮತ್ತು ಅತಿ ಶೀಘ್ರವಾಗಿ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಪ್ರಯಾಣವನ್ನು ಬೆಳೆಸಬಹುದು. ಅದೇ ರೀತಿ ಈ ಒಂದು ವಾಯು ಸಾರಿಗೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳೋದಾದರೆ, ಯುದ್ಧದ ಸಂದರ್ಭದಲ್ಲಿ, ಶಾಂತಿಯ ಸಂದರ್ಭದಲ್ಲಿ ಮತ್ತು ಒಂದು ಸಂಕೀರ್ಣವಾದ ಭೌಗೋಳಿಕ ಪರಿಸ್ಥಿತಿ ಇರುವಂಥ ಭೌಗೋಳಿಕ ಪ್ರದೇಶಗಳಲ್ಲಿ ನಾವು ವಿವಿಧ ವಾಯುಗುಣ ಪರಿಸ್ಥಿತಿಗಳಲ್ಲಿ ಈ ವಾಯು ಸಾರಿಗೆ ಅನ್ನೋದು ಹೆಚ್ಚು ಸೂಕ್ತವಾಗಿದೆ. ಈ ಉದಾಹರಣೆಗೆ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಅತ್ಯಂತ ಸಂಕೀರ್ಣವಾದ ಪ್ರದೇಶ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಸಾರಿಗೆಗಳನ್ನು ರೂಪಿಸೋದಕ್ಕೆ ಕಷ್ಟಕರ ಆಗುತ್ತೆ. ಅಂದರೆ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆಯನ್ನು ರೂಪಿಸೋದು ಕಷ್ಟಕರವಾಗುತ್ತೆ. ಅದೇ ರೀತಿ ಭಾರತದ ಪೂರ್ವಾಂಚಲ ಪ್ರದೇಶಗಳಾದ ನಾಗಾಲ್ಯಾಂಡ್, ಸಿಕ್ಕಿಂ, ಮಣಿಪುರ ಮತ್ತು ಇತರೆ ರಾಜ್ಯಗಳಲ್ಲೂ ಕೂಡ ನಾವು ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆಗಳನ್ನು ನಿರ್ಮಾಣ ಮಾಡೋದು ಕಷ್ಟಕರವಾಗುತ್ತೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಒಂದು ವಾಯು ಸಾರಿಗೆಯನ್ನು ಉಪಯೋಗಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಮತ್ತು ವೇಗಯುತವಾಗಿಯೂ ಕೂಡ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಅನುಕೂಲಕರವಾಗುತ್ತೆ. ಅದೇ ರೀತಿ ಯುದ್ಧದ ಸಂದರ್ಭದಲ್ಲಿ ಹೆಚ್ಚು ನಿಮಗೆ ಗೊತ್ತಿದೆ, ಪ್ರಥಮ ಜಾಗತಿಕ ಯುದ್ಧ ಮತ್ತು ದ್ವಿತೀಯ ಜಾಗತಿಕ ಯುದ್ಧಗಳಲ್ಲಿ ಹೆಚ್ಚು ಈ ವಿಮಾನಗಳನ್ನು ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಭಾರತದ ಇಂದಿನ ಒಂದು ಮಿಲಿಟರಿ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ವಿಮಾನಗಳನ್ನು ಮತ್ತು ಹೆಲಿಕಾಪ್ಟರ್ಗಳನ್ನು ಉಪಯೋಗಿಸಿದಾಗ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅದೇ ರೀತಿ ಕೆಲವು ಪರಿಹಾರಗಳನ್ನು ನೀಡುವುದಕ್ಕೆ, ಅಂದರೆ ಉದಾಹರಣೆಗೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ, ಭೂಕಂಪನ ಪೀಡಿತ ಪ್ರದೇಶಗಳಲ್ಲಿ ಮತ್ತು ಅಗ್ನಿ ಆಹುತಿಯಾಗುವಂಥ ಕೆಲವೊಂದು ಪ್ರದೇಶಗಳಲ್ಲಿ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಜೌಗು ಪ್ರದೇಶಗಳಲ್ಲಿ ಅನೇಕ ರೀತಿಯಾದ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಇಂತಹ ತೊಂದರೆಗಳನ್ನು, ಸಮಸ್ಯೆಗಳನ್ನು ವೇಗಯುತವಾಗಿ ನಿವಾರಿಸುವುದಕ್ಕೆ ಈ ಒಂದು ವಾಯು ಸಾರಿಗೆ ಅನ್ನೋದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ವಿದ್ಯಾರ್ಥಿಗಳೇ, ನಂತರ ಭಾರತದಲ್ಲಿ ಪ್ರಥಮವಾಗಿ ವಾಯು ಸಾರಿಗೆ ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಪ್ರಥಮ ವಾಯು ಸಾರಿಗೆ 1946ರಲ್ಲಿ ಇದು ಪ್ರಥಮವಾಗಿ ಪ್ರಾರಂಭಿಸಲ್ಪಡ್ತು. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ಮತ್ತು ಆಂಧ್ರ ಪ್ರದೇಶ ರಾಜ್ಯದ ಹೈದರಾಬಾದ್ ನಡುವೆ ಪ್ರಥಮವಾಗಿ ಏರ್ಪಡಿತು. ಈ ಪ್ರಯಾಣವನ್ನು ಅಥವಾ ಪ್ರಥಮ ವಾಯು ಸಾರಿಗೆಯನ್ನು ಪ್ರಾರಂಭ ಮಾಡಿದವರು ಡೆಕ್ಕನ್ ಏರ್ವೇಸ್ ಅನ್ನುವಂಥ ಸಂಸ್ಥೆ. ಇದೊಂದು ಅಂದಿನ ಖಾಸಗಿ ಸಂಸ್ಥೆ ಆಗಿದ್ದು ಇದನ್ನು ನಂತರ ರಾಷ್ಟ್ರೀಕರಣಗೊಳಿಸಲಾಯಿತು. 1953ರಲ್ಲಿ ಡೆಕ್ಕನ್ ಏರ್ವೇಸ್ ಸಂಸ್ಥೆಯನ್ನು ರಾಷ್ಟ್ರೀಕರಣಗೊಳಿಸಿ ಇಂಡಿಯನ್ ಏರ್ವೇಸ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಸೊ ಇಂದಿಗೂ ಕೂಡ ಈ ಒಂದು ಇಂಡಿಯನ್ ಏರ್ವೇಸ್ ಸಂಸ್ಥೆ ಏನಿದೆ ಇದರ ಮುಖಾಂತರ
ಭಾರತದ ಎಲ್ಲ ನಾಗರಿಕ ವಿಮಾನಯಾನಗಳು ಮತ್ತು ಇತರೆ ರೀತಿಯಾದಂಥ ಒಂದು ಸೇವೆಗಳನ್ನು ಇದರ ಮುಖಾಂತರ ಇದು ನೀಡ್ತಾ ಇದೆ. ಸೊ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಸಂಬಂಧಪಟ್ಟಂತೆ ನಮ್ಮ ವಿಮಾನ ನಿಲ್ದಾಣ ಗಮನಿಸಿದಾಗ 1996ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬುದಾಗಿ ಘೋಷಣೆಯನ್ನು ಮಾಡಲಾಯಿತು. 1996ರಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಉನ್ನತಿಗೆ ಅದನ್ನು ಕೊಂಡೊಯ್ಯಲಾಯಿತು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬುದಾಗಿ ಘೋಷಣೆಯನ್ನು ಮಾಡಲಾಯಿತು. ನಂತರ ಇದೇ ಒಂದು ಬೆಂಗಳೂರು ವಿಮಾನ ನಿಲ್ದಾಣವನ್ನು 2008ರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬುದಾಗಿ ಕೂಡ ಮರುನಾಮಕರಣವನ್ನು ಮಾಡಲಾಗಿದೆ. ಅದೇ ರೀತಿ 24 ಮೇ 2008ರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬ ಮರುನಾಮಕರಣವನ್ನು ಮಾಡಿ ಇಂದಿಗೂ ಕೂಡ ಅದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವುದು ಇದು ನಿಮಗೆ ತಿಳಿದಿರುವಂಥ ವಿಚಾರ. ನಂತರ ವಿದ್ಯಾರ್ಥಿಗಳೇ, ಈಗ ಪ್ರಸ್ತುತ ಭಾರತದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳಿದೆ ಮತ್ತು ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ ಅನ್ನುವಂಥ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ಪ್ರಸ್ತುತ ನಾವು ಗಮನಿಸಿದಾಗ ಭಾರತದಲ್ಲಿ ಸುಮಾರು 486 ವಿಮಾನ ನಿಲ್ದಾಣಗಳಿದೆ ಮತ್ತು 34 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ. ನಂತರ ವಿದ್ಯಾರ್ಥಿಗಳೇ, ನಾಗರಿಕ ವಿಮಾನಯಾನ ಅಂದರೆ ಏನು ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋಣ. ನಾಗರಿಕ ವಿಮಾನಯಾನ ಅಂದರೆ ವಾಣಿಜ್ಯದ ಉದ್ದೇಶಕ್ಕಾಗಿ ಉಪಯೋಗಿಸಲ್ಪಡುವ ವಾಯು ಸಾರಿಗೆಯನ್ನು ನಾಗರಿಕ ವಿಮಾನಯಾನ ಎನ್ನುವರು. ವಾಣಿಜ್ಯದ ಉದ್ದೇಶಕ್ಕಾಗಿ, ವ್ಯಾಪಾರದ ಉದ್ದೇಶಕ್ಕಾಗಿ ಪ್ರಯಾಣಿಕರಿಂದ ಟಿಕೆಟ್ಗಳನ್ನು ಅಥವಾ ಹಣವನ್ನು ಗಳಿಸುವ ಉದ್ದೇಶಕ್ಕಾಗಿ ಇಲ್ಲಿ ಉಪಯೋಗಿಸಲ್ಪಡುವ ವಾಯು ಸಾರಿಗೆಯನ್ನೇ ನಾಗರಿಕ ವಿಮಾನಯಾನ ಎಂಬುದಾಗಿ ಕರೀತೇವೆ. ಈಗ ನಿಮಗೆ ಗೊತ್ತಿದೆ, ಪ್ರಯಾಣಿಕರು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಅಥವಾ ನಮ್ಮ ರಾಷ್ಟ್ರದ ಒಳಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಪ್ರಮುಖ ನಗರಗಳ ನಡುವೆ ಈ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳಲಾಗುತ್ತೆ. ಅಂದರೆ ವಿಮಾನ ಅಥವಾ ಹೆಲಿಕಾಪ್ಟರ್ಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ. ಸೊ ಇದನ್ನೇ ನಾವು ಇಲ್ಲಿ ನಾಗರಿಕ ವಿಮಾನಯಾನ ಎಂಬುದಾಗಿ ಕರಿತೇವೆ. ಅದೇ ರೀತಿ ಈ ನಾಗರಿಕ ವಿಮಾನಯಾನವನ್ನು ಪ್ರಮುಖವಾಗಿ 2 ಸಂಸ್ಥೆಗಳು ಇದನ್ನು ರೂಪಿಸ್ಕೊಂಡಿದೆ ಅಥವಾ 2 ಸಂಸ್ಥೆಗಳು ಇದನ್ನು ನಡೆಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ 2 ಸಂಸ್ಥೆಗಳು ಯಾವ್ಯಾವು ಅಂದರೆ ದಿ ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಮತ್ತೊಂದು ದಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅನ್ನುವಂಥ 2 ಸಂಸ್ಥೆಗಳನ್ನು ನಾವು ಕಾಣ್ತೇವೆ. ಮೊದಲನೇದಾಗಿ ದ ಇಂಡಿಯನ್ ಏರ್ಲೈನ್ ಕಾರ್ಪೊರೇಷನ್ ಇದು ಭಾರತದ ಒಳಗೆ ಅಥವಾ ಭಾರತದ ಭೌಗೋಳಿಕ ಪ್ರದೇಶದ ಒಳಗೆ ಮತ್ತು ಭಾರತದ ನೆರೆಯ ಕೆಲವು ರಾಷ್ಟ್ರಗಳ ಜೊತೆಗೆ ವಾಯು ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ. ಅಂದರೆ ನಮ್ಮ ರಾಷ್ಟ್ರದಲ್ಲಿ ಕಂಡುಬರುವಂಥ ಪ್ರಮುಖ ನಗರಗಳು ಅಥವಾ ನಮ್ಮ ರಾಷ್ಟ್ರದಲ್ಲಿ ಕಂಡುಬರುವಂಥ ವಿಮಾನ ನಿಲ್ದಾಣಗಳಿಂದ ಮತ್ತೆ ಬೇರೆ ಬೇರೆ ವಿಮಾನ ನಿಲ್ದಾಣಗಳಿಗೆ ಇದು ಸೇವೆಯನ್ನು ಸಲ್ಲಿಸುತ್ತೆ. ಈಗ ಉದಾಹರಣೆಗೆ ಬೆಂಗಳೂರಿಂದ ಬಾಂಬೆ ಅಥವಾ ಮುಂಬೈ, ಬೆಂಗಳೂರಿಂದ ಚೆನ್ನೈ ಅಥವಾ ಬೆಂಗಳೂರಿಂದ ಹೈದರಾಬಾದ್, ಡೆಲ್ಲಿ, ಈ ರೀತಿ ನಮ್ಮ ರಾಷ್ಟ್ರದ ಒಳಗೆ ಕಂಡುಬರುವಂಥ ಈ ಪ್ರಮುಖ ವಿಮಾನ ನಿಲ್ದಾಣಗಳ ಜೊತೆಗೆ ಪ್ರಯಾಣವನ್ನು ಬೆಳೆಸುವಂಥ ಈ ಒಂದು ವ್ಯವಸ್ಥೆಯನ್ನು ದ ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ನಿರ್ವಹಿಸುತ್ತೆ. ಇದು 1985ರಲ್ಲಿ ಸ್ಥಾಪನೆಗೊಳಿಸಲಾಯಿತು ಮತ್ತು ಈ ಸಂಸ್ಥೆ 70 ವಿಮಾನಗಳನ್ನು ಒಳಗೊಂಡಿದೆ ಮತ್ತು 55 ವಿಮಾನ ನಿಲ್ದಾಣಗಳನ್ನು ಒಳಗೊಂಡಿದೆ. ಅದೇ ರೀತಿ ಈ ಸಂಸ್ಥೆ ಅಂದರೆ ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಸಂಸ್ಥೆ ಕೇವಲ ನಮ್ಮ ರಾಷ್ಟ್ರದ ಒಳಗಿನ ಒಂದು ವಿಮಾನ ನಿಲ್ದಾಣದಿಂದ ಮತ್ತೊಂದು ವಿಮಾನ ನಿಲ್ದಾಣಕ್ಕೆ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ರಾಷ್ಟ್ರದ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ನೇಪಾಳ, ಮಯನ್ಮಾರ್, ಭೂತಾನ ಮತ್ತು ಶ್ರೀಲಂಕಾ ಈ ರಾಷ್ಟ್ರಗಳಿಗೂ ಕೂಡ ವಿಮಾನ ನಾಗರಿಕ ಸೇವೆಯನ್ನು ಇದು ಒದಗಿಸ್ತಾ ಇದೆ. ನಂತರ ಎರಡನೇದಾಗಿ ದಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅನ್ನುವಂಥ ಈ ಸಂಸ್ಥೆ ಭಾರತದಿಂದ ಇತರೆ ಬಹುದೂರದ ರಾಷ್ಟ್ರಗಳಿಗೆ ನಾಗರಿಕ ಸೇವೆಯನ್ನು ಅಂದರೆ ವಿಮಾನ ನಾಗರಿಕ ಸೇವೆಯನ್ನು ಇದು ಒದಗಿಸಿಕೊಡುತ್ತೆ. ಈ ಉದಾಹರಣೆಗೆ ಈ ಒಂದು ಸಂಸ್ಥೆ ಭಾರತದಿಂದ
ಇತರೆ ರಾಷ್ಟ್ರಗಳಾದಂಥ ಅಮೇರಿಕ ಸಂಯುಕ್ತ ಸಂಸ್ಥಾನ, ಕೆನಡಾ, ರಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳು, ಇಂಗ್ಲೆಂಡ್ ಮತ್ತು ಇತರೆ ರೀತಿಯ ಕೆಲವು ವಿದೇಶಗಳಿಗೆ ಭಾರತದಿಂದ ವಿಮಾನಗಳನ್ನು ಕಳುಹಿಸಿ ಅದರ ಮುಖಾಂತರ ವಿಮಾನ ಸಾರಿಗೆ ವ್ಯವಸ್ಥೆಯನ್ನು ಇದು ಏರ್ಪಡಿಸ್ತಾ ಇದೆ. ನಂತರ ವಿದ್ಯಾರ್ಥಿಗಳೇ, ದಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ 1953ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಈ ಸಂಸ್ಥೆ ಸುಮಾರು 22 ವಿಮಾನಗಳನ್ನು ಒಳಗೊಂಡಿದೆ ಮತ್ತು ವಿದೇಶಗಳ ರಾಷ್ಟ್ರಗಳನ್ನು ಗಮನಿಸಿದಾಗ ಸುಮಾರು 97 ಸ್ಥಳಗಳಿಗೆ ಇದು ಸೇವೆಯನ್ನು ಕಲ್ಪಿಸ್ತಾ ಇದೆ. ಆದರೆ ವಿದೇಶಗಳಿಗೆ ಅಥವಾ ಇತರೆ ರಾಷ್ಟ್ರಗಳಿಗೆ ಸುಮಾರು 97 ಸ್ಥಳಗಳಿಗೆ ಇದು ಸೇವೆಯನ್ನು ಕಲ್ಪಿಸ್ತಾ ಇದೆ. ನಮ್ಮ ರಾಷ್ಟ್ರದ ವಿವಿಧ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೂಲಕ ಇತರೆ ರಾಷ್ಟ್ರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಸಂಪರ್ಕಿಸುವ ಒಂದು ವ್ಯವಸ್ಥೆಯನ್ನು ಈ ಒಂದು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಅನ್ನುವಂಥ ಸಂಸ್ಥೆ ಏರ್ಪಡಿಸಿದೆ. ಅದೇ ರೀತಿ ಮತ್ತೊಂದು ರೀತಿಯಲ್ಲಿ ಈ ವಿಮಾನಯಾನವನ್ನು ಮಾತ್ರ ಅಲ್ಲದೆ ಹೆಲಿಕಾಪ್ಟರ್ಗಳ ಮುಖಾಂತರನೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದೆ. ಹೆಲಿಕಾಪ್ಟರ್ಗಳ ಸೇವೆಯನ್ನು ಸಲ್ಲಿಸುವಂಥ ಒಂದು ಖಾಸಗಿ ಸಂಸ್ಥೆ ನಮ್ಮ ರಾಷ್ಟ್ರದಲ್ಲಿ ಕಂಡುಬಿಡುತ್ತೆ. ಆ ಸಂಸ್ಥೆಯನ್ನು ನಾವು ಕಾರ್ಪೊರೇಷನ್ ಪವನ್ ಹನ್ಸ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಎಂಬುದಾಗಿ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಈ ಪವನ್ ಹನ್ಸ್ ಲಿಮಿಟೆಡ್ ಅನ್ನುವಂಥ ಖಾಸಗಿ ಹೆಲಿಕಾಪ್ಟರ್ ಸೇವೆಯನ್ನು ಒದಗಿಸುವ ಈ ಸಂಸ್ಥೆಯನ್ನು 1985ರಲ್ಲಿ ಸ್ಥಾಪನೆ ಮಾಡಲಾಯಿತು ಮತ್ತು ಇಂದಿಗೂ ಕೂಡ ಒಂದು ಖಾಸಗಿ ಸಂಸ್ಥೆಯಾಗಿ ನಿರ್ವಹಣೆ ಮಾಡ್ತಾ ಇದ್ದು ನಮ್ಮ ರಾಷ್ಟ್ರದ ಆಂತರಿಕ ವಿಮಾನಯಾನಗಳಿಗೆ ಸೇವೆಯನ್ನು ಇದು ಒದಗಿಸ್ತಾ ಇದೆ. ನಂತರ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಕಂಡುಬರುವ ವಿಮಾನ ನಿಲ್ದಾಣಗಳನ್ನು ವಿವಿಧ ವಿಧಗಳಾಗಿ ವರ್ಗೀಕರಿಸ್ತೇವೆ. ವಿಮಾನ ನಿಲ್ದಾಣಗಳ ವರ್ಗೀಕರಣ, ಭಾರತದಲ್ಲಿ ಕಂಡುಬರುವ ವಿಮಾನ ನಿಲ್ದಾಣಗಳನ್ನು ಪ್ರಮುಖವಾಗಿ 4 ವಿಧಗಳಾಗಿ ವರ್ಗೀಕರಿಸಿಕೊಂಡಿದ್ದೇವೆ. 1 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 2 ಪ್ರಧಾನ ವಿಮಾನ ನಿಲ್ದಾಣಗಳು, 3 ಮಧ್ಯಮ ವಿಮಾನ ನಿಲ್ದಾಣಗಳು, 4ನೇದು ಕೆಳಹಂತದ ವಿಮಾನ ನಿಲ್ದಾಣಗಳು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸಾಮಾನ್ಯವಾಗಿ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ, ನಮ್ಮ ರಾಷ್ಟ್ರದಿಂದ ಬೇರೆ ರಾಷ್ಟ್ರಕ್ಕೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ. ಪ್ರಧಾನ ವಿಮಾನ ನಿಲ್ದಾಣಗಳು ಕೆಲವು ಪ್ರಮುಖ ನಗರ ಪಟ್ಟಣಗಳಲ್ಲಿರುವಂಥ ವಿಮಾನ ನಿಲ್ದಾಣಗಳು. ಇದು ಬಹಳ ಹಿಂದಿನಿಂದಲೂ ಕೂಡ ಪ್ರಧಾನ ವಿಮಾನ ನಿಲ್ದಾಣಗಳಾಗಿ ಪರಿಣಮಿಸಿವೆ. ಅದೇ ರೀತಿ ಮಧ್ಯಮ ವಿಮಾನ ನಿಲ್ದಾಣಗಳು ನಮ್ಮ ಆಂತರಿಕ ರಾಷ್ಟ್ರದ ಒಳಗೆ ಕಂಡುಬರುವಂಥ ಕೆಲವು ವಿಮಾನ ನಿಲ್ದಾಣಗಳನ್ನು ಒಳಗೊಂಡಿದೆ. ಕೆಳಹಂತದ ವಿಮಾನ ನಿಲ್ದಾಣಗಳು ನಮ್ಮ ರಾಷ್ಟ್ರದಲ್ಲಿ ಇತ್ತೀಚೆಗೆ ಕೆಲವು ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟಿರ್ತವೆ. ಸೊ ಇಂತಹ 4 ರೀತಿಯ ಅಥವಾ 4 ವಿಧದ ವಿಮಾನ ನಿಲ್ದಾಣಗಳನ್ನು ಕಾಣಬಹುದು. ಇಲ್ಲಿ ಭಾರತದಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು, ಇದನ್ನು ಯಾವಾಗ ಸ್ಥಾಪನೆಯನ್ನು ಮಾಡಲಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಭಾರತದ ಪ್ರಥಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳ ರಾಜ್ಯದ ಕೊಚ್ಚಿನ್. ಇದನ್ನು 1999ರಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಮತ್ತು ಇದನ್ನು ಭಾರತದ ಪ್ರಥಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬುದಾಗಿ ಘೋಷಣೆಯನ್ನು ಮಾಡಲಾಗಿದೆ. ಅದೇ ರೀತಿ ಇತ್ತೀಚೆಗೆ ಪ್ರಾರಂಭ ಮಾಡಿದಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ನಾವು ಗಮನಿಸಿದಾಗ ಇದು ಕೂಡ ಕೇರಳ ರಾಜ್ಯದ ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೇರಳ ರಾಜ್ಯದ ಕ್ಯಾಲಿಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದನ್ನು ಇತ್ತೀಚೆಗೆ ಸ್ಥಾಪಿಸಲ್ಪಟ್ಟಿದೆ. ಆದರೆ ಸೆಪ್ಟೆಂಬರ್ 9, 2020 ಒಂದು ಇತ್ತೀಚೆಗೆ ಇದನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಕಂಡುಬರುವ ನಮ್ಮ ಎಲ್ಲ ವಿಮಾನ ನಾಗರಿಕ ಸೇವೆಗಳನ್ನು ಮತ್ತು ವಿಮಾನ ನಿಲ್ದಾಣಗಳ ಎಲ್ಲ ಪ್ರಕಾರಗಳನ್ನು ಒಂದು ನಿರ್ದಿಷ್ಟ ಸಂಸ್ಥೆ ಇಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇದೆ. ಆ ಎಲ್ಲ ಸಂಸ್ಥೆಗಳನ್ನು ಪ್ರಮುಖವಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆಗೆ ಇದನ್ನು ವಹಿಸಲಾಗಿದೆ.
ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಸಂಸ್ಥೆಯನ್ನು 1995ರಲ್ಲಿ ನಮ್ಮ ಭಾರತ ಸರ್ಕಾರ ಇದನ್ನು ಸ್ಥಾಪನೆಯನ್ನು ಮಾಡಿದೆ. ಅದೇ ರೀತಿಯಲ್ಲಿ ಕೆಲವು ಇತರೆ ವಿಷಯಗಳನ್ನು ಇದರ ಬಗ್ಗೆ ನಾವು ಹೇಳೋದಾದರೆ 2011ರ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ರಾಷ್ಟ್ರದ ಅಥವಾ ನಮ್ಮ ದೇಶದಲ್ಲಿದ್ದ ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ 141. 2011ರ ಇಸ್ವಿ ಪ್ರಕಾರ ಅಥವಾ ಅಂಕಿಅಂಶದ ಪ್ರಕಾರ ನಮ್ಮ ರಾಷ್ಟ್ರದಲ್ಲಿ ಇದ್ದಂತಹ ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ 141. ಅದೇ ರೀತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ 28 ಮತ್ತು ಇತರೆ ರೀತಿಯ ವಿಮಾನ ನಿಲ್ದಾಣಗಳ ಸಂಖ್ಯೆ 88. ಅಂದರೆ ಇತರೆ ವಿಧದ ವಿಮಾನ ನಿಲ್ದಾಣಗಳಂದರೆ ಮಧ್ಯಮ ಕೆಳ ಹಂತದ ಈ ರೀತಿಯ ಒಂದು ಕೆಲವು ವಿಮಾನ ನಿಲ್ದಾಣಗಳ ಸಂಖ್ಯೆಯನ್ನು ನಾವು ಗಮನಿಸಿದಾಗ 88 ವಿಮಾನ ನಿಲ್ದಾಣಗಳಿತ್ತು. ಅದೇ ರೀತಿ ರಕ್ಷಣಾ ವಿಭಾಗದಲ್ಲಿ ನಮ್ಮ ರಾಷ್ಟ್ರಕ್ಕೆ ರಕ್ಷಣೆಯನ್ನು ಕೊಡುವ ಮಿಲಿಟರಿ ಒಂದು ವಿಮಾನ ನಿಲ್ದಾಣಗಳನ್ನು ನಾವು ಗಮನಿಸಿದಾಗ 25 ವಿಮಾನ ನಿಲ್ದಾಣಗಳು ಇತ್ತು. ಈಗ ನಾವು ಪ್ರಸ್ತುತ ಇತ್ತೀಚಿನ ಒಂದು ಅಂಕಿಅಂಶದ ಪ್ರಕಾರ ನಾವು ಗಮನಿಸಿದಾಗ 2019ರ ಪ್ರಕಾರ ಭಾರತದಲ್ಲಿ ಒಟ್ಟು ವಿಮಾನಗಳ ಸಂಖ್ಯೆ ಸುಮಾರು 486 ಒಟ್ಟು ವಿಮಾನ ನಿಲ್ದಾಣಗಳಿದೆ. ಅದೇ ರೀತಿ ಭಾರತದಲ್ಲಿ ಕಂಡುಬರುವಂಥ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ 34. ಸೊ ಅದೇ ರೀತಿ ಭಾರತದಲ್ಲಿ ಕೆಲವು ವಿಮಾನ ನಿಲ್ದಾಣಗಳನ್ನು ಪ್ರಧಾನ ವಿಮಾನ ನಿಲ್ದಾಣಗಳೆಂಬುದಾಗಿ ಪರಿಗಣನೆಯನ್ನು ಮಾಡ್ತೇವೆ ಅಥವಾ ಬಹಳ ಹಿಂದಿನಿಂದಲೂ ಕೂಡ ಅದು ಪ್ರಮುಖ ನಗರಗಳಾಗಿ ಮತ್ತು ಆ ನಗರಗಳಲ್ಲಿ ಸ್ಥಾಪಿಸಲ್ಪಟ್ಟಂತಹ ಈ ವಿಮಾನ ನಿಲ್ದಾಣಗಳು ಇಂದಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಾಗರಿಕ ಸೇವೆಯನ್ನು ಇದು ಒದಗಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಕಂಡುಬರುವಂಥದ್ದು ಯಾವುದಂದರೆ ಮುಂಬೈ, ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡುಬರುವಂಥ ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿಯಲ್ಲಿ ಕಂಡುಬರುವಂಥ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದೇ ರೀತಿ ಕೋಲ್ಕತ್ತಾದಲ್ಲಿ ಕಂಡುಬರುವಂಥ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದೇ ರೀತಿ ಚೆನ್ನೈನಲ್ಲಿ ಕಂಡುಬರುವ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರಿನಲ್ಲಿ ಕಂಡುಬರುವಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಆಂಧ್ರ ಪ್ರದೇಶದ ಹೈದರಾಬಾದ್ನಲ್ಲಿ ಕಂಡುಬರುವಂಥ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇವುಗಳನ್ನು ನಾವು ಭಾರತದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಂಬುದಾಗಿ ಪರಿಗಣನೆಯನ್ನು ಮಾಡ್ತೇವೆ. ನಂತರ ವಿದ್ಯಾರ್ಥಿಗಳೇ, ಸಂಪರ್ಕ ಮಾಧ್ಯಮ ಅಂದರೆ ಏನು ಮತ್ತು ಸಂಪರ್ಕ ಮಾಧ್ಯಮದ ವಿಧಗಳು ಯಾವ್ಯಾವುದು ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ಸಂಪರ್ಕ ಪದದ ಅರ್ಥ ಏನು? ಭಾಷಾ ಪದಗಳು, ವಿಚಾರಗಳು, ಸಂದೇಶ, ಮಾಹಿತಿಗಳನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಜನರಿಗೆ ವಿನಿಮಯಗೊಳಿಸುವ ಪ್ರಸರಣ ಪ್ರಕ್ರಿಯೆಯನ್ನು ಸಂಪರ್ಕ ಎನ್ನುವರು. ಸಂಪರ್ಕ ಅಂದರೆ ಭಾಷಾ ಪದಗಳು, ವಿವಿಧ ರೀತಿ ಯಾವುದೇ ಭಾಷೆ ಪದಗಳಾಗಿರ್ಬೋದು, ವಿಚಾರಗಳು, ವಿವಿಧ ವಿಚಾರಗಳು, ಸಂದೇಶ, ಮಾಹಿತಿಗಳು, ಇವುಗಳನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಜನರಿಗೆ ವಿನಿಮಯಗೊಳಿಸುವ ಪ್ರಸರಣ ಪ್ರಕ್ರಿಯೆಯನ್ನು ಸಂಪರ್ಕ ಎಂಬುದಾಗಿ ಕರೆಯಲಾಗುತ್ತೆ. ಸೊ ಈ ಸಂಪರ್ಕ ಅನ್ನುವಂಥ ಈ ಒಂದು ವಿಚಾರ ಬಹಳಷ್ಟು ವಿಸ್ತಾರವಾಗಿದ್ದು ಇಡೀ ಸಮಾಜದ ಆರ್ಥಿಕ ವ್ಯವಸ್ಥೆ ಅಥವಾ ಸಾಮಾಜಿಕ ವ್ಯವಸ್ಥೆ ಅಥವಾ ಇತರೆ ಯಾವುದೇ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ಸಂಪರ್ಕ ಮಾಧ್ಯಮಗಳಿದೆ. ಆ ಸಂಪರ್ಕ ಮಾಧ್ಯಮಗಳನ್ನೋದು ಜನರಿಗೆ ಎಷ್ಟೊಂದು ಉಪಯೋಗ ಅಥವಾ ಉಪಯುಕ್ತವಾಗಿದೆ ಅನ್ನೋದು ನಿಮಗೆ ಸಾಕಷ್ಟು ಗೊತ್ತಾಗ್ತಾ ಇದೆ. ಸೊ ಇಂದು ಈ ಸಂಪರ್ಕ ಮಾಧ್ಯಮಗಳನ್ನು ಅತ್ಯಂತ ಚುರುಕುಗೊಳಿಸೋದಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಸಾಕಷ್ಟು ಮುಂದುವರಿದಿದೆ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಹಾಯದಿಂದ ಈ ಸಂಪರ್ಕ ಮಾಧ್ಯಮಗಳನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ನೀಡುವುದಕ್ಕೆ ಇದು ಹೆಚ್ಚು ಸಹಾಯಕ ಆಗಿದೆ. ಈಗ ಉದಾಹರಣೆಗೆ ಅಂಚೆ ಮಾಧ್ಯಮ ಆಗಿರ್ಬೋದು, ಅಂಚೆ ಕಚೇರಿ ಆಗಿರ್ಬೋದು, ಟೆಲಿಗ್ರಾಫ್ ಆಗಿರ್ಬೋದು, ಮುದ್ರಣ ಕ್ಷೇತ್ರ ಆಗಿರ್ಬೋದು, ಟೆಲಿಫೋನ್ ಮತ್ತು ಉಪಗ್ರಹ ಮೊದಲಾದ ಈ ಕ್ಷೇತ್ರಗಳೇನಿದೆ ಮತ್ತು ಸಾಧನಗಳೇನಿದೆ
ಇವೆಲ್ಲವೂ ಸಹ ಈ ಸಂಪರ್ಕ ಮಾಧ್ಯಮವನ್ನು ಹೆಚ್ಚು ಹೆಚ್ಚು ಚುರುಕುಗೊಳಿಸ್ತಾ ಇದೆ. ಹೊಸದಾಗಿ ಹೊಸ ಹೊಸ ವಿಚಾರಗಳನ್ನು ಸೇರಿಸ್ಕೊಂಡು ಮಾಹಿತಿ ಮತ್ತು ತಂತ್ರಜ್ಞಾನಗಳನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕೆ ಅದು ಸಹಾಯಕ ಆಗಿದೆ. ಇಲ್ಲಿ ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ ಏನು ಅಂತ ನಾವು ತಿಳಿದುಕೊಳ್ಳೋದಾದರೆ, ಸಂಪರ್ಕ ಮಾಧ್ಯಮ ಅನ್ನೋದು ಇಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯ ಬದುಕಿನ ಒಂದು ಅವಿಭಾಜ್ಯ ಅಂಗ ಎಂಬುದಾಗಿ ನಾವು ಇದನ್ನು ಪರಿಗಣನೆಯನ್ನು ಮಾಡ್ಬೋದು. ಸೊ ಇಂದು ನಾವು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಇದು ಹೆಚ್ಚು ಸಹಾಯಕವಾಗಿದೆ. ಅನೇಕ ರೀತಿಯ ಘಟನಾವಳಿಗಳನ್ನು ಇದರ ಮುಖಾಂತರ ನಾವು ತಿಳಿದುಕೊಳ್ತೇವೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಮತ್ತು ಇತರೆ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು ಸಂಪರ್ಕ ಮಾಧ್ಯಮಗಳು ಹೆಚ್ಚು ಸಹಾಯಕ ಆಗಿರುತ್ತೆ. ಅದೇ ರೀತಿ ಪ್ರಾಕೃತಿಕ ವಿಕೋಪಗಳು, ಹವಾಮಾನ ಮತ್ತು ಮುನ್ಸೂಚನೆ, ಪ್ರಾಕೃತಿಕ ವಿಕೋಪಗಳಲ್ಲಿ ಅದು ಭೂಕಂಪನ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಅಥವಾ ಇತರೆ ರೀತಿಯಾದಂಥ ಈ ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು. ಸೊ ಅದೇ ರೀತಿ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ವಿಪರೀತ ಹವಾಮಾನ ಪರಿಸ್ಥಿತಿಗಳು ಉಂಟಾಗುವಂಥದ್ದು, ಇದ್ದಕ್ಕಿದ್ದಂತೆ ಹೆಚ್ಚು ಚಳಿ ಆಗುವಂಥದ್ದು, ಅಥವಾ ವಿಪರೀತ ಮಳೆ ಉಂಟಾಗುವಂಥದ್ದು, ಅಥವಾ ವಿಪರೀತ ಉಷ್ಣಾಂಶ ಉಂಟಾಗುವಂಥದ್ದು, ಇಂಥ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ನಾವು ಈ ಸಮೂಹ ಮಾಧ್ಯಮಗಳು, ಸಂಪರ್ಕ ಮಾಧ್ಯಮಗಳು ನಮಗೆ ಹೆಚ್ಚು ಸಹಾಯಕ ಆಗಿರುತ್ತೆ. ಸೊ ಇದೇ ಅಲ್ಲದೆ ಮನರಂಜನೆಗಾಗಿ, ಜನರಿಗೆ ಮನರಂಜನೆ ಆಗಿರ್ಬೋದು, ವಿದ್ಯಾಭ್ಯಾಸದ ವಿಚಾರವಾಗಿ ನಾವು ತಿಳಿದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥದ್ದಾಗಿರ್ಬೋದು, ವಾಣಿಜ್ಯ, ವ್ಯಾಪಾರ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ನಾವು ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಇವು ಬಹಳಷ್ಟು ಸಹಾಯಕ ಆಗಿರುತ್ತೆ. ಅದೇ ರೀತಿ ವ್ಯವಸಾಯ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ಕ್ರೀಡಾ ಕ್ಷೇತ್ರಗಳಿಗೆ ಬೇಕಾದ ಮಾಹಿತಿಗಳನ್ನು ಒದಗಿಸಿಕೊಡುತ್ತೆ. ವ್ಯವಸಾಯವನ್ನು, ವಿವಿಧ ರೀತಿಯಾದಂಥ ವ್ಯವಸಾಯ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಅನ್ನುವಂಥ ಮಾಹಿತಿಗಳನ್ನು ಇದು ಪೂರೈಕೆ ಮಾಡುತ್ತೆ. ಕೈಗಾರಿಕೆಗಳನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಹೇಗೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಅನೇಕ ವಿಷಯಗಳನ್ನು ಇದು ತಿಳಿಸ್ಕೊಡುತ್ತೆ. ಇದು ಇದರ ಒಂದು ಮಹತ್ವ ಎಂಬುದಾಗಿ ನಾವು ಹೇಳಬಹುದು. ಸೊ ನಂತರ ವಿದ್ಯಾರ್ಥಿಗಳೇ, ಇಲ್ಲಿ ಸಂಪರ್ಕ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಂಡುಬರುವಂಥ ಪ್ರಮುಖವಾದ ಸಂಪರ್ಕ ಮಾಧ್ಯಮಗಳು ಯಾವ್ಯಾವುದು, ಇದನ್ನು ನಾವು ಸಂಪರ್ಕ ಮಾಧ್ಯಮದ ವಿಧಗಳು ಎಂಬುದಾಗಿ ಕರೆಯಬಹುದು. ವಿಸ್ತಾರವಾಗಿ ಸಂಪರ್ಕ ಮಾಧ್ಯಮಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ಕೊಳ್ತೇವೆ. ಒಂದು ವೈಯಕ್ತಿಕ ಸಂಪರ್ಕ ಮಾಧ್ಯಮ, ಮತ್ತೊಂದು ಸಮೂಹ ಸಂಪರ್ಕ ಮಾಧ್ಯಮ ಎಂಬುದಾಗಿ ಎರಡು ವಿಧಗಳಾಗಿ ವಿಂಗಡಿಸ್ಕೊಳ್ತೀವಿ. ಈ ವೈಯಕ್ತಿಕ ಸಂಪರ್ಕ ಮಾಧ್ಯಮಗಳು ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಸಂಪರ್ಕ ಮಾಧ್ಯಮವಾಗಿದ್ದು, ಒಬ್ಬ ವ್ಯಕ್ತಿಯಿಂದ ಬೇರೆ ವ್ಯಕ್ತಿಗೆ ಅಥವಾ ಬೇರೆ ಬೇರೆ ಜನರಿಗೆ ವಸ್ತು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ, ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇದು ಸಹಾಯಕ ಆಗಿರುತ್ತೆ. ಆದ್ದರಿಂದ ಇದನ್ನು ವೈಯಕ್ತಿಕ ಸಂಪರ್ಕ ಮಾಧ್ಯಮ ಎಂಬುದಾಗಿ ಕರೆತೇವೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಮಾಹಿತಿ ಅಥವಾ ಸಂದೇಶಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ವಿವಿಧ ರೀತಿಯಲ್ಲಿ ಅದನ್ನು ಮುಟ್ಟಿಸಲಾಗುತ್ತೆ ಅಥವಾ ತಿಳಿಸ್ಕೊಡಲಾಗುತ್ತೆ. ಇಂತಹ ಮಾಧ್ಯಮಗಳನ್ನು ನಾವು ವೈಯಕ್ತಿಕ ಸಂಪರ್ಕ ಮಾಧ್ಯಮ ಎಂಬುದಾಗಿ ಕರೆತೇವೆ. ಈಗ ಉದಾಹರಣೆಗೆ ಅಂಚೆ ಕಾಗದ ಒಬ್ಬ ವ್ಯಕ್ತಿ ತನಗೆ ತೋಚುವಂಥ ವಿಚಾರಗಳನ್ನು ಅಥವಾ ಮತ್ತೊಬ್ಬ ವ್ಯಕ್ತಿಗೆ ನಾವು ವ್ಯಕ್ತಪಡಿಸುವಂಥ ವಿಚಾರಗಳನ್ನು ಲೆಟರ್ಗಳ ಮುಖಾಂತರ, ಲೆಟರ್ಸ್ ಅಥವಾ ನಾವೇನು ಅಂಚೆ ಕಾಗದ ಅಂತ ಕರಿತೀವಿ, ಅವುಗಳ ಮುಖಾಂತರ ಬರೆದು ಆ ವ್ಯಕ್ತಿಗೆ ತಲುಪಿಸಲಾಗುತ್ತೆ. ಆದ್ದರಿಂದ ಇದು ವೈಯಕ್ತಿಕ ಸಂಪರ್ಕ ಆಗುತ್ತೆ. ಅದೇ ರೀತಿ ಟೆಲಿಫೋನ್ ಅಥವಾ ಸೆಲ್ ಫೋನ್, ಇವತ್ತೇನು ಮೊಬೈಲ್ ಫೋನ್ಗಳನ್ನು, ಸೆಲ್ ಫೋನ್ಗಳನ್ನು ಉಪಯೋಗಿಸ್ತೀವಿ, ಇವುಗಳ ಮುಖಾಂತರ ನಾವು ನಮ್ಮ ಅಭಿಪ್ರಾಯಗಳನ್ನು, ವಿಷಯಗಳನ್ನು ಬೇರೆ ವ್ಯಕ್ತಿಗಳಿಗೆ ನಾವು ಅದನ್ನು ಮುಟ್ಟಿಸ್ತೇವೆ. ಅದೇ ರೀತಿ ಟೆಲಿಗ್ರಾಫ್ ಮುಖಾಂತರ ವಿಷಯಗಳನ್ನು ತಿಳಿಸ್ತೀವಿ, ಮಾಹಿತಿಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ತಿಳಿಸ್ಕೊಡ್ತೀವಿ. ಅದೇ ರೀತಿ ಫ್ಯಾಕ್ಸ್ ಮುಖಾಂತರ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಬೇರೆ ಒಂದು ಕಂಪನಿ ಮತ್ತೊಂದು ಕಂಪನಿಗೆ ಬೇಕಾದಂಥ ವಿಷಯಗಳನ್ನು ಫ್ಯಾಕ್ಸ್ ಮುಖಾಂತರ ಅದನ್ನು ಕಳಿಸಲಾಗುತ್ತೆ. ಅದೇ ರೀತಿ ಇಮೇಲ್, ಇಂಟರ್ನೆಟ್, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇಮೇಲ್ ಮುಖಾಂತರ ನಾವು ವಿಷಯಗಳನ್ನು ಟೈಪ್ ಮಾಡಿ ಅದರ ಮುಖಾಂತರ ಪತ್ರಗಳನ್ನು ನಾವು ಕಳಿಸ್ತೇವೆ. ಅದನ್ನು ಕಂಪ್ಯೂಟರ್ ಮುಖಾಂತರ ಕಳಿಸೋದ್ರಿಂದ ಅದನ್ನು ಇಮೇಲ್, ಎಲೆಕ್ಟ್ರಿಕಲ್ ಮೇಲ್ ಎಂಬುದಾಗಿ ಅದನ್ನು ಕರಿತೇವೆ. ಸೊ ಅದೇ ರೀತಿ ಇಂಟರ್ನೆಟ್ ಇವತ್ತು ನಾವು ವಿವಿಧ ರೀತಿಯಾದಂಥ ವೆಬ್ಗಳನ್ನು ನೋಡ್ತೀವಿ. ವಿವಿಧ ರೀತಿಯಾದಂಥ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥ ಹೊಸ ಸಾಫ್ಟ್ವೇರ್ಗಳೆಲ್ಲ ನಾವು ಕಾಣ್ತೇವೆ. ಅದರ ಮುಖಾಂತರ ಇಡೀ ಪ್ರಪಂಚದಲ್ಲಿ ನಮಗೆ ಅಗತ್ಯವಾದಂಥ ಮಾಹಿತಿಗಳೇನಿದೆ ಅಥವಾ ನಮಗೆ ಗೊತ್ತಿರುವ ಮಾಹಿತಿ, ಗೊತ್ತಿಲ್ಲದ ಎಲ್ಲ ಮಾಹಿತಿಗಳನ್ನು ಸುಲಭವಾಗಿ ಕಲೆ ಹಾಕೋದಕ್ಕೆ ಈ ಒಂದು ಇಂಟರ್ನೆಟ್ ಅನ್ನುವಂಥ
ಒಂದು ಕಂಪ್ಯೂಟರ್ ಮಾಧ್ಯಮ ನಮಗೆ ಹೆಚ್ಚು ಸಹಾಯಕವಾಗಿದೆ. ಅದೇ ರೀತಿ ಸೆಮಿನಾರ್, ಕಾನ್ಫರೆನ್ಸ್ ಇದನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಒಂದು ಗುಂಪಿನ ಜನರಿಗೆ ವಿಷಯಗಳನ್ನು ತಿಳಿಸೋದಕ್ಕೆ ಸೆಮಿನಾರ್ ಮುಖಾಂತರ ವಿಚಾರ ಸಂಕಿರಣಗಳ ಮುಖಾಂತರ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾನೆ. ಅದೇ ರೀತಿ ಕಾನ್ಫರೆನ್ಸ್ಗಳು, ಟೆಲಿಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ವಿಡಿಯೋ ಕಾನ್ಫರೆನ್ಸ್ಗಳಾಗಿರ್ಬೋದು, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾನೆ. ಇದು ವೈಯಕ್ತಿಕ ಸಂಪರ್ಕ ಮಾಧ್ಯಮ ಎಂಬುದಾಗಿ ಇದನ್ನು ಪರಿಗಣನೆಯನ್ನು ಮಾಡ್ತೇವೆ. ನಂತರ ಎರಡನೇದಾಗಿ ಸಮೂಹ ಸಂಪರ್ಕ ಮಾಧ್ಯಮ. ಸಮೂಹ ಸಂಪರ್ಕ ಮಾಧ್ಯಮಗಳು ಇದು ಸಾಮೂಹಿಕವಾಗಿ ಎಲ್ಲರಿಗೂ, ಎಲ್ಲ ಜನರಿಗೂ ಕೂಡ ತಲುಪುವಂಥ ಮಾಧ್ಯಮಗಳಾಗಿರುತ್ತೆ. ಯಾವುದೇ ವೈಯಕ್ತಿಕ ಮಾಧ್ಯಮಗಳಾಗಿರೋದಿಲ್ಲ. ಇದು ಸಾಮಾಜಿಕವಾಗಿ ಅಥವಾ ಇಡೀ ಸಮಾಜದ ಜನರಿಗೆ ಅಥವಾ ರಾಷ್ಟ್ರದ ಜನರಿಗೆ ಅಥವಾ ಪ್ರಪಂಚದ ಜನರಿಗೆ ವಿಷಯಗಳನ್ನು ಮುಟ್ಟಿಸುವಂಥ ಕೆಲವು ಮಾಧ್ಯಮಗಳಾಗಿರ್ತವೆ. ಇವುಗಳಲ್ಲಿ ಪ್ರಮುಖವಾದಂಥ ಸಮೂಹ ಸಂಪರ್ಕ ಮಾಧ್ಯಮಗಳು ಯಾವ್ಯಾವುದಂದರೆ ವೃತ್ತಪತ್ರಿಕೆಗಳು, ನ್ಯೂಸ್ ಪೇಪರ್, ರೇಡಿಯೋ ಅಥವಾ ಬಾನುಲಿ ಎಂಬುದಾಗಿ ಕರಿತೇವೆ, ದೂರದರ್ಶನ ಅಥವಾ ಟೆಲಿವಿಷನ್, ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು. ನಾವೇನು ಕೆಲವೊಂದು ಪುಸ್ತಕಗಳು, ಬುಕ್ಸ್ಗಳು ಅಂತ ನಾವು ಕರಿತೇವೆ. ಮತ್ತು ನಿಯತಕಾಲಿಕೆಗಳು ಕೆಲವೊಂದು ಆರ್ಟಿಕಲ್ಸ್ಗಳನ್ನು ಒಳಗೊಂಡಂಥ ಕೆಲವೊಂದು ಮ್ಯಾಗ್ಝೈನ್ಸ್ಗಳನ್ನು ನಿಯತಕಾಲಿಕೆಗಳು ಎಂಬುದಾಗಿ ಕರಿತೇವೆ. ಸೊ ಇವುಗಳನ್ನು ನಾವು ಸಮೂಹ ಸಂಪರ್ಕ ಮಾಧ್ಯಮಗಳೆಂಬುದಾಗಿ ಕರಿತೇವೆ. ಅನೇಕ ವಿಷಯಗಳನ್ನು ಜನರಿಗೆ ಸುಲಭವಾಗಿ ಮುಟ್ಟಿಸುವಂಥ ಒಂದು ಮಾಧ್ಯಮಗಳಾಗಿರ್ತವೆ. ವೃತ್ತಪತ್ರಿಕೆಗಳು ದಿನಂಪ್ರತಿ ನಮಗೆ ಸುಲಭವಾಗಿ ಮಾಹಿತಿಗಳನ್ನು ದೊರಕಿಸಿಕೊಡುವಂಥ ಮಾಧ್ಯಮಗಳಾಗಿರ್ತವೆ. ರೇಡಿಯೋ ಇದು ಶಬ್ದ ಮಾಧ್ಯಮವಾಗಿದ್ದು, ಶಬ್ದವನ್ನು ನಾವು ಕೇಳಿಸ್ಕೊಳ್ಳೋ ಮುಖಾಂತರ ನಾವು ಮನರಂಜನೆಗಾಗಿ ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ರೇಡಿಯೋವನ್ನು ಉಪಯೋಗಿಸ್ತೇವೆ. ದೂರದರ್ಶನ ಇದು ಆಡಿಯೋ ವಿಡಿಯೋ ಎರಡನ್ನೂ ಕೂಡ ಪ್ರದರ್ಶಿಸುವ ಮತ್ತು ಅದನ್ನು ಜನರಿಗೆ ಸುಲಭವಾಗಿ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡುವಂಥ ಒಂದು ಪರಿಣಾಮಕಾರಿ ಮಾಧ್ಯಮ, ಎಫೆಕ್ಟಿವ್ ಮೀಡಿಯಾ ಅಂತ ಇದನ್ನು ನಾವು ಪರಿಗಣನೆಯನ್ನು ಮಾಡ್ತೇವೆ. ಅದೇ ರೀತಿ ಪುಸ್ತಕಗಳಲ್ಲಿ ಅನೇಕ ಲೇಖಕರು ಬರೆದಿರುವಂಥ, ಕವಿಗಳು ಬರೆದಿರುವಂಥ ಪುಸ್ತಕಗಳು ಮತ್ತು ಪಠ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಮತ್ತು ವಿವಿಧ ರೀತಿಯಾದಂಥ ವಿಷಯಗಳನ್ನು, ಪ್ರಸ್ತುತ ವಿದ್ಯಮಾನಗಳನ್ನು ಮತ್ತು ಪ್ರಪಂಚದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸ್ಕೊಡುವಂಥ ಕೆಲವು ನಿಯತಕಾಲಿಕೆಗಳು, ವಾರಪತ್ರಿಕೆಗಳು, ತಿಂಗಳ ಪತ್ರಿಕೆಗಳು ಅಥವಾ ವಾರ್ಷಿಕ ವರದಿಗಳು, ಇದೆಲ್ಲವನ್ನು ಈ ಒಂದು ನಿಯತಕಾಲಿಕೆಗಳು ಒಳಗೊಂಡಿರ್ತವೆ. ಸೊ ಇಷ್ಟು ವಿಚಾರಗಳನ್ನು ನಾವು ಈ ಒಂದು ಸಂಪರ್ಕ ಮಾಧ್ಯಮದ ವಿಧಗಳ ಒಂದು ವಿಚಾರದಲ್ಲಿ ತಿಳಿದುಕೊಳ್ತೇವೆ. ಸಮೂಹ ಸಂಪರ್ಕ ಮಾಧ್ಯಮಗಳಲ್ಲಿ ಪ್ರಮುಖವಾಗಿ ವೃತ್ತಪತ್ರಿಕೆ, ಈ ವೃತ್ತಪತ್ರಿಕೆ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ವೃತ್ತಪತ್ರಿಕೆ ಇದು ಭಾರತದ ಒಂದು ಪ್ರಮುಖ ಸಂಪರ್ಕ ಮಾಧ್ಯಮಗಳಲ್ಲಿ ಒಂದಾಗಿದ್ದು, ಇಂದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ಅತ್ಯಂತ ಒಂದು ಪ್ರಮುಖ ಪತ್ರಿಕಾ ಮಾಧ್ಯಮವಾಗಿದೆ. ಅಂದರೆ ಅರ್ಥ, ವಿವಿಧ ರೀತಿಯಾದಂಥ ವಿಚಾರಗಳನ್ನು, ಸುದ್ದಿ ಸಮಾಚಾರಗಳನ್ನು, ನಿನ್ನೆ ನಡೆದಂತಹ ಪ್ರಮುಖ ಘಟನೆಗಳನ್ನು ಅಥವಾ ಇಂದು ನಡೆದಂಥ ಘಟನೆಗಳನ್ನು ಸಂಜೆವಾಣಿ ರೀತಿಯ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡೋದನ್ನು ನಾವು ಗಮನಿಸ್ಬೋದು. ಸೊ ಅದಕ್ಕೆ ಮುಂಚೆ ನಾವು ಭಾರತದಲ್ಲಿ ಈ ವೃತ್ತಪತ್ರಿಕೆ ಅನ್ನೋದು ಯಾವಾಗ ಪ್ರಾರಂಭ ಆಯಿತು, ಅದರ ನಂತರ ಯಾವ್ಯಾವ ಪತ್ರಿಕೆಗಳನ್ನು ಪ್ರಕಟಣೆ ಮಾಡಲಾಯಿತು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿದುಕೊಳ್ಳೋಣ. ಭಾರತದ ಮೊದಲ ವೃತ್ತಪತ್ರಿಕೆ ಹಿಗ್ಗೀಸ್ ಗಜೆಟ್ ಅಥವಾ ಹಿಗ್ಗೀಸ್ ಬೆಂಗಾಲ್ ಗಜೆಟ್ ಅನ್ನುವಂಥ ವೃತ್ತಪತ್ರಿಕೆ ಭಾರತದ ಮೊದಲ ವೃತ್ತಪತ್ರಿಕೆ. ಇದು ಹಿಗ್ಗೀಸ್ ಗೆಜೆಟ್ ಅಂದರೆ ಹಿಗ್ಗೀಸ್ರವರ ಗಜೆಟ್ ಅನ್ನುವಂಥ ಪತ್ರಿಕೆಯನ್ನು ಪ್ರಥಮವಾಗಿ ಪ್ರಾರಂಭ ಮಾಡಲಾಯಿತು. ಇದನ್ನು ಹಿಗ್ಗೀಸ್ ಬೆಂಗಾಲ್ ಗೆಜೆಟ್ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾರೆ. ಇದನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು 1779ರಲ್ಲಿ. ಇದನ್ನು ಹಿಗ್ಗೀಸ್ ಅನ್ನುವಂಥ ಸಂಸ್ಥೆ ಮತ್ತು ಹಿಗ್ಗೀಸ್ ಅನ್ನುವಂಥ ಹಿಗ್ಗೀಸ್ ವ್ಯಕ್ತಿಯ ಹೆಸರಿನಲ್ಲೇ ಹಿಗ್ಗೀಸ್ ಬೆಂಗಾಲ್ ಗಜೆಟ್ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಅದು 1779ರಲ್ಲಿ. ವಿದ್ಯಾರ್ಥಿಗಳ ನಂತರ ಈ ಹಿಗ್ಗೀಸ್ ಗಜೆಟ್ ಅನ್ನುವಂಥ ಪತ್ರಿಕೆಯನ್ನು ಇಂಗ್ಲಿಷ್ ಮನ್ ಅನ್ನುವಂಥ
ಮತ್ತೊಂದು ಹೆಸರಿನಿಂದ ಮರುನಾಮಕರಣ ಮಾಡಲಾಯಿತು. ಹಿಕ್ಕೀಸ್ ಗಜೆಟನ್ನೇ ಇಂಗ್ಲಿಷ್ ಮನ್ ಅನ್ನುವಂಥ ಹೆಸರಿನಿಂದ ಕರೆಯಲಾಯಿತು. ನಂತರ ಅನೇಕ ಪತ್ರಿಕೆಗಳು ಹೊಸದಾಗಿ ಇಲ್ಲಿ ಅಸ್ತಿತ್ವಕ್ಕೆ ಬಂತು. ಅದು ಯಾವ್ಯಾವ ಪತ್ರಿಕೆಗಳು ಅಂದರೆ, ನಂತರ ಬಂದಂಥ ಪತ್ರಿಕೆಗಳಲ್ಲಿ ಇಂಡಿಯಾ ಗೆಜೆಟ್, ದಿ ಕೋಲ್ಕತ್ತಾ ಗೆಜೆಟ್, ದಿ ಮದ್ರಾಸ್ ಕೊರಿಯರ್, ದಿ ಬಾಂಬೆ ಹೆರಾಲ್ಡ್, ಬಾಂಬೆ ಸಮಾಚಾರ್, ಸಮಾಚಾರ್ ದರ್ಪಣ್ ಅನ್ನುವಂಥ ಅನೇಕ ಪತ್ರಿಕೆಗಳು ನಂತರ ಅಸ್ತಿತ್ವಕ್ಕೆ ಬಂತು. ಈಗ ಪ್ರಸ್ತುತ ನಾವು ನೋಡಿದ್ರೆ ಬಹಳಷ್ಟು ಪತ್ರಿಕೆಗಳು ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣಬಹುದು. ಸೊ ಇಲ್ಲಿ ಭಾರತದ ಒಂದು ಪತ್ರಿಕಾ ಮಾಧ್ಯಮಗಳನ್ನು ನಾವು ಗಮನಿಸಿದಾಗ ಸುಮಾರು 120ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ವೃತ್ತಪತ್ರಿಕೆಗಳನ್ನು ಪ್ರಕಟಣೆ ಮಾಡಲಾಗ್ತಾ ಇದೆ. 120ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಪ್ರಕಟಣೆ ಆಗ್ತಾ ಇದೆ. ಅದೇ ರೀತಿ ಭಾರತ ಒಂದು ವೃತ್ತಪತ್ರಿಕೆಯಲ್ಲಿ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವೃತ್ತಪತ್ರಿಕೆಗಳ ಪ್ರಕಟಣೆ ಮತ್ತು ಅದರ ಸುದ್ದಿ ಸಮಾಚಾರಗಳನ್ನು ತಿಳಿಸುವಲ್ಲಿ ಭಾರತ ಇಡೀ ಪ್ರಪಂಚದಲ್ಲೇ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿ ಭಾರತದಲ್ಲಿ ನೋಂದಾಯಿಸಲ್ಪಟ್ಟಂಥ ಒಟ್ಟು ವೃತ್ತಪತ್ರಿಕೆಗಳ ಸಂಖ್ಯೆಯನ್ನು ಗಮನಿಸಿದಾಗ ಸುಮಾರು 82,237 ವೃತ್ತಪತ್ರಿಕೆಗಳು ಮತ್ತು ಇತರೆ ನಿಯತಕಾಲಿಕೆಗಳನ್ನು ಇದು ಒಳಗೊಂಡಿದೆ. ಇವುಗಳಲ್ಲಿ ದಿನಪತ್ರಿಕೆಗಳ ಸಂಖ್ಯೆಯನ್ನು ಗಮನಿಸಿದಾಗ ಸುಮಾರು 8,472 ದಿನಪತ್ರಿಕೆಗಳನ್ನು ಒಳಗೊಂಡಿದೆ. ಭಾರತದ ಪ್ರಮುಖ ಸುದ್ದಿ ಸಂಸ್ಥೆಗಳು ಯಾವ್ಯಾವುದು ಅಂತ ಗಮನಿಸಿದಾಗ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, PTI, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅನ್ನುವಂಥ ಒಂದು ನ್ಯೂಸ್ ಏಜೆನ್ಸಿ. ಸೊ ಅದೇ ರೀತಿ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ, UNI, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅನ್ನುವಂಥ ಮತ್ತೊಂದು ಏಜೆನ್ಸಿ ಅಥವಾ ಸುದ್ದಿ ಸಂಸ್ಥೆ. ಸಮಾಚಾರ್ ಭಾರತಿ ಅನ್ನುವಂಥ ಒಂದು ಸುದ್ದಿ ಸಂಸ್ಥೆ. ಹಿಂದೂಸ್ತಾನ್ ಸಮಾಚಾರ್, ಇಂಡಿಯನ್ ನ್ಯೂಸ್ ಸರ್ವಿಸ್. ಸೊ ಇವುಗಳನ್ನು ನಾವು ಭಾರತದ ಪ್ರಮುಖ ಸುದ್ದಿ ಸಂಸ್ಥೆಗಳು ಅಥವಾ ನ್ಯೂಸ್ ಏಜೆನ್ಸಿಗಳು ಅಂತ ಕರಿತೀವಿ. ಈಗ ವಿದ್ಯಾರ್ಥಿಗಳೇ, ಉದಾಹರಣೆಗೆ ಪತ್ರಿಕೆಗಳಲ್ಲಿ ಪತ್ರಿಕೆಯನ್ನು ಪ್ರಕಟಣೆ ಮಾಡುವ ಒಂದು ವಿಷಯವನ್ನು ಪ್ರಕಟಣೆ ಮಾಡುವ ಮುಂಚೆ ಸ್ಥಳವನ್ನು ಬರೆದಿರ್ತಾರೆ. ನಂತರ ಯಾವ ನ್ಯೂಸ್ ಏಜೆನ್ಸಿಯಿಂದ ಬಂದಿದೆ, PTI ನ್ಯೂಸಾ ಅಥವಾ UNI ನ್ಯೂಸಾ ಅಥವಾ ಸಮಾಚಾರ್ ಭಾರತಿ ನ್ಯೂಸ್ ಎಂಬುದಾಗಿ ಯಾವ ಮೂಲದಿಂದ ಇದನ್ನು ಸಂಗ್ರಹಿಸಲಾಗಿದೆ ಎಂಬುದನ್ನು ಅಥವಾ ಯಾವ ಒಂದು ಸುದ್ದಿ ಸಂಸ್ಥೆ ಇದನ್ನು ಪ್ರಕಟಣೆ ಮಾಡಿದೆ ಅನ್ನುವಂಥ ವಿಷಯವನ್ನು ಅಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿರ್ತಾನೆ. ಸೊ ಇದನ್ನು ನಾವು ಈ ಭಾರತದ ಪ್ರಮುಖ ಸುದ್ದಿ ಸಂಸ್ಥೆಗಳು ಎಂಬುದಾಗಿ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಸುದ್ದಿ ಸಂಸ್ಥೆಗಳು ಅಥವಾ ಏಜೆನ್ಸಿಗಳು ಅಂದರೆ ಅದರಲ್ಲಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, PTI, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ, UNI, ಸಮಾಚಾರ್ ಭಾರತಿ, ಹಿಂದೂಸ್ತಾನ್ ಸಮಾಚಾರ್, ಇಂಡಿಯನ್ ನ್ಯೂಸ್ ಸರ್ವಿಸ್ ಅನ್ನುವಂಥ ಈ ಸುದ್ದಿ ಸಂಸ್ಥೆಗಳು ಪ್ರಮುಖವಾದದ್ದು. ಈ ಎಲ್ಲ ಪತ್ರಿಕೆಗಳನ್ನು ನಾವು ಪ್ರಕಟಣೆ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಪತ್ರಿಕೆ ಅಸ್ತಿತ್ವಕ್ಕೆ ಬರಬೇಕಾದ್ರೆ ಅದು ಕಡ್ಡಾಯವಾಗಿ ಒಂದು ಸಂಸ್ಥೆಯಲ್ಲಿ ಅದು ರಿಜಿಸ್ಟ್ರಾರ್ ಆಗಬೇಕು ಅಥವಾ ನೋಂದಾವಣಿ ಆಗಬೇಕು. ಆ ಸಂಸ್ಥೆಯನ್ನು ನಾವು ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ ಇಂಡಿಯಾ ಎಂಬುದಾಗಿ ಕರಿತೇವೆ. ಇಲ್ಲಿ ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ, ಈ ಸಂಸ್ಥೆಯ ಮುಖಾಂತರ ಪ್ರತಿಯೊಂದು ಪತ್ರಿಕೆಗಳು ಕಡ್ಡಾಯವಾಗಿ ನೋಂದಾವಣಿ ಆದ ನಂತರ ಅದು ಪತ್ರಿಕೆ ಪ್ರಕಟಣೆಯನ್ನು ಪ್ರಾರಂಭಿಸಬೇಕಾಗುತ್ತೆ. ಈ ಸಂಸ್ಥೆಯನ್ನು 1956ರಲ್ಲಿ ಸ್ಥಾಪನೆ ಮಾಡಲಾಯಿತು. ನಂತರ ವಿದ್ಯಾರ್ಥಿಗಳೇ, ಈ ವೃತ್ತಪತ್ರಿಕೆಗಳ ಅನುಕೂಲಗಳು ಮತ್ತು ಅನಾನುಕೂಲಗಳೇನು ಅಥವಾ ಉಪಯೋಗ ಮತ್ತು ಯಾವ ಕಾರಣಕ್ಕಾಗಿ ಇವುಗಳು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ವೃತ್ತಪತ್ರಿಕೆಗಳ ಅನುಕೂಲಗಳೇನು ಅಥವಾ ಅದರ ಉಪಯೋಗಗಳೇನು ಅಂತ ನೋಡಿದಾಗ, ಸಾಮಾನ್ಯವಾಗಿ ವೃತ್ತಪತ್ರಿಕೆಗಳು ಇತರೆ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇವುಗಳ ಬೆಲೆ ತುಂಬ ಕಡಿಮೆ. ಕೇವಲ 10 ರೂಪಾಯಿ ಒಳಗಡೆ ನಾವು ಪತ್ರಿಕೆಗಳನ್ನು ಪರ್ಚೇಸ್ ಮಾಡ್ಬೋದು. 1 ರೂಪಾಯಿ, 2 ರೂಪಾಯಿ ಅಥವಾ 5, 6, 10 ರೂಪಾಯಿನ ಒಳಗೆ ನಾವು ವೃತ್ತಪತ್ರಿಕೆಗಳನ್ನು ಖರೀದಿ ಮಾಡಿ ನಾವು ಪ್ರತಿದಿನವೂ ಕೂಡ ಓದ್ಬೋದು. ಇದು ಒಂದು ಅನುಕೂಲ. ಅದೇ ರೀತಿ
ಈ ವೃತ್ತಪತ್ರಿಕೆಗಳು ಎಲ್ಲ ಬಗೆಯ ಮಾಹಿತಿಗಳನ್ನು ನೀಡುತ್ತೆ. ಅಂದರೆ ಮಾಹಿತಿ, ವಿಜ್ಞಾನ, ತಂತ್ರಜ್ಞಾನ, ವಿವಿಧ ಕ್ಷೇತ್ರಗಳ ಎಲ್ಲ ಮಾಹಿತಿಗಳನ್ನು ಇದು ಒದಗಿಸಿಕೊಡುತ್ತೆ. ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕ ಪುಟಗಳನ್ನು ಹೊಂದಿರುತ್ತೆ. ಮತ್ತು ಬಣ್ಣದ ಚಿತ್ರಗಳನ್ನು ಒಳಗೊಂಡಂತೆ ಅನೇಕ ವಿಷಯಗಳನ್ನು ಇದು ತಿಳಿಸ್ಕೊಡುತ್ತೆ. ಅದೇ ರೀತಿ ಅಧಿಕ ಸಂಖ್ಯೆಯ ಜನರು ಈ ಪತ್ರಿಕೆಗಳನ್ನು ಓದೋದಕ್ಕೆ ಸಾಧ್ಯವಾಗುತ್ತೆ. ಲಕ್ಷಾಂತರ ಪತ್ರಿಕೆಗಳನ್ನು ಪ್ರತಿದಿನವೂ ಕೂಡ ಪ್ರಕಟಣೆ ಮಾಡ್ತಾನೆ ಇರ್ತಾರೆ. ಆ ಲಕ್ಷಾಂತರ ಪತ್ರಿಕೆಗಳನ್ನು ಜನರು ಓದ್ತಾನೆ ಇರ್ತಾರೆ. ಆದ್ದರಿಂದ ಇತರೆ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ವೃತ್ತಪತ್ರಿಕೆಗಳನ್ನು ಅಧಿಕ ಜನರು ಓದುತ್ತಾರೆ ಎಂಬುದಾಗಿ ನಾವು ಹೇಳ್ಬೋದು. ಅದೇ ರೀತಿ ಈ ಒಂದು ವೃತ್ತಪತ್ರಿಕೆಗಳು ಕರಾರುವಕ್ಕಾದ ಮಾಹಿತಿಯನ್ನು ನೀಡುತ್ತೆ. ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಥವಾ ವಿವಿಧ ದಿಕ್ಕುಗಳಿಂದ ಕಲೆ ಹಾಕಿದ ಮಾಹಿತಿಗಳನ್ನು ಆಧಾರಪೂರ್ವವಾಗಿ ಕರಾರುವಕ್ಕಾಗಿ ಇವುಗಳು ಮಾಹಿತಿಗಳನ್ನು ಜನರಿಗೆ ನೀಡುತ್ತೆ. ಅದೇ ರೀತಿ ಆಡಳಿತ, ಕ್ರೀಡೆ, ಮನೋರಂಜನೆ ಮತ್ತು ಇತರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ವಿವಿಧ ವಿಷಯಗಳನ್ನು ಜನರಿಗೆ ಸುಲಭವಾಗಿ ತಿಳಿಸ್ಕೊಡುತ್ತೆ. ಆಡಳಿತ ಅಂದರೆ ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಕ್ರೀಡೆ, ವಿವಿಧ ರೀತಿಯ ಕ್ರೀಡೆಗಳ ಬಗ್ಗೆ ಪ್ರತಿದಿನವೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಿ ಇವುಗಳು ಪ್ರಕಟಣೆ ಮಾಡ್ತವೆ. ಮನೋರಂಜನೆಗೆ ಸಂಬಂಧಪಟ್ಟಂಥ ಅಂದರೆ ಸಿನಿಮಾ ಪುರವಣಿ ಅಥವಾ ಇತರೆ ರೀತಿಯಾದಂಥ ಕೆಲವು ವಿಷಯಗಳನ್ನು, ಮನೋರಂಜನೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ವೃತ್ತಪತ್ರಿಕೆಗಳ ಮುಖಾಂತರ ಇದು ಪ್ರಕಟಣೆ ಮಾಡುತ್ತೆ. ಇದು ಕೂಡ ಅನುಕೂಲ. ಅದೇ ರೀತಿ ಶೈಕ್ಷಣಿಕವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ, ಕಲೆಗೆ ಸಂಬಂಧಪಟ್ಟಂಥ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮತ್ತು ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಪ್ರಕಟಣೆ ಮಾಡೋದಕ್ಕೆ ಇದೊಂದು ಪ್ರಮುಖ ವೇದಿಕೆಯಾಗಿದೆ. ಇವುಗಳನ್ನು ಸುಲಭವಾಗಿ ಪ್ರಕಟಣೆ ಮಾಡಬಹುದು. ಒಂದು ಸಂಸ್ಕೃತಿಯ ಬಗ್ಗೆ ವೃತ್ತಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಬಹುದು. ಶೈಕ್ಷಣಿಕ ವಿಚಾರಗಳನ್ನು ನಾವು ವೃತ್ತಪತ್ರಿಕೆಗಳಲ್ಲಿ ಜನರಿಗೆ ಸುಲಭವಾಗಿ ಅದನ್ನು ಬಿತ್ತರಿಸಬಹುದು. ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿ ಇವುಗಳ ಮುಖಾಂತರ ನಾವು ವೃತ್ತಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಬಹುದು. ಕಲೆಗೆ ಸಂಬಂಧಪಟ್ಟಂಥ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮತ್ತು ವಿವಿಧ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ನಾವು ಈ ವೃತ್ತಪತ್ರಿಕೆಗಳ ಮುಖಾಂತರ ಪ್ರಕಟಣೆಯನ್ನು ಮಾಡೋದು ಸಾಧ್ಯವಾಗುತ್ತೆ. ಈ ಎಲ್ಲ ಅನುಕೂಲಗಳನ್ನು ಇದು ಒಳಗೊಂಡಿದೆ. ಈ ವೃತ್ತಪತ್ರಿಕೆಗಳು ಏನೇ ಅನುಕೂಲಗಳನ್ನು ಒಳಗೊಂಡಿದ್ರೂ ಸಹ ಇಂದು ವಿವಿಧ ರೀತಿಯ ಹೊಸ ತಂತ್ರಜ್ಞಾನ ಮತ್ತು ಆವಿಷ್ಕಾರ ಮತ್ತು ಸಂಶೋಧನೆಗೆ ಒಳಪಟ್ಟಂಥ ಈ ಪ್ರಪಂಚ ಬೇರೆ ಬೇರೆ ರೀತಿಯಾದಂಥ ಮಾಧ್ಯಮಗಳನ್ನು ಇಲ್ಲಿ ಪರಿಚಯಿಸಿದೆ. ಈ ಕಾರಣಕ್ಕಾಗಿ ಇತ್ತೀಚೆಗೆ ವೃತ್ತಪತ್ರಿಕೆಗಳು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ. ಇದನ್ನು ವೃತ್ತಪತ್ರಿಕೆಗಳ ಅನನುಕೂಲಗಳು ಇವುಗಳ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಏನೇನು ಅನನುಕೂಲಗಳನ್ನು ಅಥವಾ ಉಪಯೋಗವಲ್ಲದ ವಿಚಾರಗಳನ್ನು ಒಳಗೊಂಡಿದೆ ಅಂತ ನೋಡಿದಾಗ, ಇತ್ತೀಚೆಗೆ ನಾವು ಉಪಯೋಗಿಸಲ್ಪಡುವಂಥ ಮೊಬೈಲ್ಗಳು, ಇಮೇಲ್ ಬಳಕೆ ಇವುಗಳ ಅಸ್ತಿತ್ವ ಬಂದ ಮೇಲೆ ಈ ವೃತ್ತಪತ್ರಿಕೆಗಳ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ಆದರೆ ಹಿಂದಿನ ದಿನ ನಡೆದಂಥ ವಿಷಯಗಳನ್ನು ನಾವು ಇಂದು ತಿಳಿದುಕೊಳ್ಳೋದಕ್ಕಿಂತ ಇಂದು ಏನೇನು ವಿಚಾರಗಳು ನಡೀತವೆ ಇದನ್ನು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ಬೋದು, ಇಂಟರ್ನೆಟ್ಗಳಲ್ಲಿ ನೋಡ್ಬೋದು, ಕಂಪ್ಯೂಟರ್ಗಳಲ್ಲಿ ನಾವು ವೀಕ್ಷಣೆ ಮಾಡಿ ಅತಿ ಬೇಗನೆ ನಾವು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಸೊ ಈ ಕಾರಣಕ್ಕಾಗಿ ಇಲ್ಲಿ ವೃತ್ತಪತ್ರಿಕೆಗಳು ತನ್ನ ಪ್ರಾಮುಖ್ಯತೆಯನ್ನು ಇತ್ತೀಚೆಗೆ ಕಳೆದುಕೊಳ್ತಾ ಇದೆ. ಎರಡನೇ ವಿಚಾರ, ಮುದ್ರಣಕ್ಕೆ ಹೆಚ್ಚು ಬಂಡವಾಳದ ಅಗತ್ಯತೆ ಇದೆ. ಅಂದರೆ ವೃತ್ತಪತ್ರಿಕೆಗಳನ್ನು, ಲಕ್ಷಾಂತರ ವೃತ್ತಪತ್ರಿಕೆಗಳನ್ನು ಪ್ರಕಟಣೆ ಮಾಡೋದಕ್ಕೆ, ಅವುಗಳನ್ನು ಮುದ್ರಣ ಮಾಡಿ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಬಂಡವಾಳದ ಅವಶ್ಯಕತೆ ಇರುತ್ತೆ. ಇದು ಒಂದು ಅನಾನುಕೂಲ. ಅದೇ ರೀತಿ ಈ ವೃತ್ತಪತ್ರಿಕೆಗಳನ್ನು ಪ್ರಕಟಣೆ ಮಾಡುವಂಥ ಕಂಪನಿಗಳು, ಮುದ್ರಣಾ ಕಂಪನಿಗಳು ಮತ್ತು ಆ ಕಂಪನಿಗಳನ್ನು ನಡೆಸುವಂಥ ನಿರ್ವಹಣಾಕಾರರಿಗೆ ಇತ್ತೀಚೆಗೆ ಅದು ಕಡಿಮೆ ಲಾಭವನ್ನು ತರ್ತಾ ಇದೆ, ಅಥವಾ ಕೆಲವು ಪತ್ರಿಕೆಗಳು ನಷ್ಟವನ್ನು ಕೂಡ ಇದು ಅನುಭವಿಸ್ತಾ ಇದೆ. ಇದು ಕೂಡ ಒಂದು ಅನಾನುಕೂಲ. ಅದೇ ರೀತಿ ಈ ವೃತ್ತಪತ್ರಿಕೆಗಳನ್ನು ಪ್ರಕಟಣೆ ಮಾಡೋದಕ್ಕೆ ಸಾಕಷ್ಟು ಕಾಗದದ ಅವಶ್ಯಕತೆ ಇರುತ್ತೆ. ಕಾಗದ ಬಳಕೆ ಸಾಕಷ್ಟು ಬೇಕಾಗುತ್ತೆ. ಮತ್ತು ಜನರು ಕೂಡ ಈ ಕಾಗದ ಬಳಕೆಯನ್ನು ಬಿಟ್ಟು ಇತ್ತೀಚೆಗೆ ಇಂಟರ್ನೆಟ್ ಮತ್ತು ಇತರೆ ಮಾಧ್ಯಮಗಳ ಒಂದು ವಿಷಯಗಳಿಗೆ ಮೊರೆ ಹೋಗ್ತಾರೆ. ಆದರೆ ಕಾಗದವನ್ನು ಬಳಸೋದ್ರ ಬದಲು ಮೊಬೈಲ್ಗಳನ್ನು ಬಳಕೆ ಮಾಡಿ ಅದರಲ್ಲಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಬಹುದು. ಇಂಟರ್ನೆಟ್ಗಳ ಮುಖಾಂತರ ಮಾಹಿತಿಗಳನ್ನು ಸುಲಭವಾಗಿ ಕಲೆ ಹಾಕ್ಬೋದು. ಈ ಕಾರಣಕ್ಕಾಗಿ ಕೂಡ ವೃತ್ತಪತ್ರಿಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ. ಅದೇ ರೀತಿ ಈ ವೃತ್ತಪತ್ರಿಕೆಗಳು ಯಾವುದೇ ರೀತಿಯ ಆಡಿಯೋ ವಿಡಿಯೋ ರೀತಿಯಾದಂಥ
ಸುದ್ದಿಗಳನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಭೌತಿಕ ವಸ್ತು, ಇದು ಕೂಡ ಭೌತಿಕ ವಸ್ತು ಆದರೂ ಕೂಡ ಈ ಮಾಧ್ಯಮದಲ್ಲಿ ನಾವು ಆಡಿಯೋ ವಿಡಿಯೋ ಇವುಗಳನ್ನು ಬಿತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಒಂದು ಅನಾನುಕೂಲಗಳಿಂದಾಗಿ ಇಂದು ಪತ್ರಿಕೆ ಅನ್ನೋದು, ಪತ್ರಿಕಾ ಮಾಧ್ಯಮ ಅನ್ನೋದು ಇತರೆ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇದು ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡ್ತಾ ಇದೆ ಅಥವಾ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ ಎಂಬುದಾಗಿ ನಾವು ಇದನ್ನು ನಿರ್ಧಾರ ತೆಗೆದುಕೊಳ್ಳಬಹುದು.